ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಟೆಕ್ ಇನ್ಫೋ ಕನ್ನಡ 2.0. ಇಲ್ಲಿ ನಿಮಗೆ ಸಿಗುತ್ತೆ ಲೇಟೆಸ್ಟ್ ಟೆಕ್ ನ್ಯೂಸ್, ನ್ಯೂ ಮೊಬೈಲ್ ಅಪ್ಡೇಟ್ಸ್, ಹಿಡನ್ ಟ್ರಿಕ್ಸ್ ಮತ್ತು ಟಿಪ್ಸ್ ಮತ್ತು ಫ್ಯೂಚರ್ ಟೆಕ್ನಾಲಜಿ ಬಗ್ಗೆ ಸಂಪೂರ್ಣ ಮಾಹಿತಿ. ಆದ್ರಿಂದ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೆಕ್ ವರ್ಲ್ಡ್ನಲ್ಲಿ ಯಾವತ್ತೂ ಅಪ್ಡೇಟ್ ಆಗಿರಿ. ನಾನು ನಿಮ್ಮ ರಾಹುಲ್. ಈಗ ಶುರು ಮಾಡೋಣ ಇವತ್ತಿನ ವಿಡಿಯೋ. OnePlus Nord 6 ಏನಿದು ಸುದ್ದಿ? ಏಪ್ರಿಲ್ 7ರಂದು OnePlus ತನ್ನ ಬಹುನಿರೀಕ್ಷಿತ OnePlus Nord 6 ಅನ್ನು ಭಾರತದಲ್ಲಿ ಬಿಡುಗಡೆ ಮಾಡಲಿದೆ. ವಿಶೇಷತೆಗಳು: ಇದು ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಹೊಂದಿದೆ. ಇದರ ಅತಿ ದೊಡ್ಡ ಹೈಲೈಟ್ ಅಂದ್ರೆ 9000 ಮಿಲಿ ಆಂಪಿಯರ್ ಅವರ್ನ ಬೃಹತ್ ಬ್ಯಾಟರಿ ಮತ್ತು 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್. 165 ಹರ್ಟ್ಸ್ ರಿಫ್ರೆಶ್ ರೇಟ್ ಹೊಂದಿರುವ 1.5K AMOLED ಡಿಸ್ಪ್ಲೇ ಇರಲಿದೆ. ನಿಮ್ಮ ಅನಿಸಿಕೆ? 35,000 ರೂಪಾಯಿಯಿಂದ 40,000 ರೂಪಾಯಿ ಬೆಲೆಯಲ್ಲಿ ಇಷ್ಟು ದೊಡ್ಡ ಬ್ಯಾಟರಿ ನೀಡುತ್ತಿರುವುದು ಗ್ಯಾಮರ್ಸ್ಗಳಿಗೆ ದೊಡ್ಡ ವರವಾಗಲಿದೆ. ಭಾರತ ಸರ್ಕಾರವು ಸುಮಾರು 1.2 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಂಡಕ್ಟರ್ ಮಿಷನ್ 2.0 ಅನ್ನು ಅಧಿಕೃತವಾಗಿ ಚಾಲನೆ ಮಾಡಿದೆ. ವಿವರಣೆ: ಕೇವಲ ಚಿಪ್ ತಯಾರಿಕೆ ಮಾತ್ರವಲ್ಲದೆ AI ವೇಗವಾಗಿ ಕೆಲಸ ಮಾಡಲು ಬೇಕಾದ ಹೈ ಬ್ಯಾಂಡ್ವಿಡ್ತ್ ಮೆಮೊರಿ HBM ಚಿಪ್ಗಳ ಮೇಲೆ ಈ ಬಾರಿ ಹೆಚ್ಚು ಗಮನ ಹರಿಸಲಾಗಿದೆ. ಗುಜರಾತ್ನ ಸಾನನ್ನಲ್ಲಿರುವ ಕೇನ್ಸ್ ಸೆಮಿಕ್ಯೂನ್ ಪ್ಲಾಂಟ್ ಈಗಾಗಲೇ ಕಾರ್ಯಾರಂಭ ಮಾಡಿದೆ. ಪರಿಣಾಮ: 2026ರ ಅಂತ್ಯದ ವೇಳೆಗೆ ಭಾರತದಲ್ಲಿ ಒಟ್ಟು 4 ಚಿಪ್ ತಯಾರಿಕಾ ಘಟಕಗಳು ಸಂಪೂರ್ಣವಾಗಿ ಸಿದ್ಧವಾಗಲಿವೆ. ಇದರಿಂದ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬೆಲೆ ಮುಂದಿನ ದಿನಗಳಲ್ಲಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಗೂಗಲ್ ತನ್ನ ಹೊಸ AI ಮಾಡೆಲ್ ಜೆಮಿನೈ 3.1 Pro ಅನ್ನು ಪರಿಚಯಿಸಿದೆ. ವಿಶೇಷತೆ: ಇದು OpenAI GPT 5.4 ಗಿಂತ ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚು ವೇಗವಾಗಿ ಕೆಲಸ ಮಾಡುತ್ತದೆ ಎಂದು ವರದಿಯಾಗಿದೆ. ವಿಶೇಷವಾಗಿ ಇದು ಕೋಡಿಂಗ್ ಮತ್ತು ಡೇಟಾ ಅನಾಲಿಸಿಸ್ನಲ್ಲಿ ಉತ್ತಮ ಸ್ಕೋರ್ ಪಡೆದಿದೆ. ಏಪ್ರಿಲ್ 9ರಂದು AI Plus Nova 2 ಮತ್ತು Nova 2 Ultra ಭಾರತದಲ್ಲಿ ಬಿಡುಗಡೆಯಾಗ್ತಿವೆ. ಇದು ಬಜೆಟ್ ಬೆಲೆಯಲ್ಲಿ 25,000 ರೂಪಾಯಿವರೆಗೆ 5G ಅನುಭವ ನೀಡುವ ಗುರಿ ಹೊಂದಿದೆ. ಜೊತೆಗೆ Vivo V70 FE ಮತ್ತು Redmi Note 15 SE ಈ ತಿಂಗಳ ಕೊನೆಯಲ್ಲಿ ಬರಲಿವೆ. ಈ ವಾರ iQOO ಹೊಸ ಸ್ಮಾರ್ಟ್ಫೋನ್ ಬಿಡುಗಡೆ ಮಾಡಿದೆ. iQOO Z10X 5G. ಮುಖ್ಯ ಫೀಚರ್ಸ್: MediaTek Dimensity ಪ್ರೊಸೆಸರ್, 6000 mAh ದೊಡ್ಡ ಬ್ಯಾಟರಿ, ಒಂದು 20 ಹರ್ಟ್ಸ್ ಡಿಸ್ಪ್ಲೇ, 5G ಸಪೋರ್ಟ್. ವಿವರಣೆ: ಈ ಫೋನ್ ಮುಖ್ಯವಾಗಿ ಗೇಮಿಂಗ್ ಮತ್ತು ಬ್ಯಾಟರಿ ಲೈಫ್ಗಾಗಿ ಟಾರ್ಗೆಟ್ ಮಾಡಲಾಗಿದೆ. ಬಜೆಟ್ನಲ್ಲಿ ಪವರ್ಫುಲ್ ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ಇದು ಒಂದು ಉತ್ತಮ ಆಯ್ಕೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಇಂತಹ ಟೆಕ್ ಅಪ್ಡೇಟ್ಗಳು, ಮೊಬೈಲ್ ರಿವ್ಯೂಗಳು ಮತ್ತು ಟ್ರಿಕ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ವಿಷಯದ ಬಗ್ಗೆ ವಿಡಿಯೋ ನೋಡಬೇಕು ಅಂತ ಅನ್ಸುತ್ತೆ ಅಂತ ಕಮೆಂಟ್ನಲ್ಲಿ ಹೇಳಿ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಅವ್ರಿಗೆ ಕೂಡ ಈ ಮಾಹಿತಿ ಉಪಯೋಗವಾಗಬಹುದು. ನಾವು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅವರೆಗೂ ಟೆಕ್ ಜೊತೆ ಇರಿ, ಅಪ್ಡೇಟ್ ಆಗಿ. ಇದು ನಿಮ್ಮ ಟೆಕ್ ಇನ್ಫೋ ಕನ್ನಡ 2.0. ಧನ್ಯವಾದ.